ಸೂಲದಹಳ್ಳಿ ಜಮೀನಿನಲ್ಲಿ ಅನಧಿಕೃತ ಕಂಬಳ ನಿರ್ಮಾಣ, ಪವನ ವಿದ್ಯುತ್ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರೈತರ ಆಗ್ರಹ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸೂಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪವನ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿ ಮೀರಿದ್ದು, ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವ ಸಾಧ್ಯತೆ ಇದೆ. ಕಾರಣ ಪರಿಶೀಲಿಸಿ ಕಂಪನಿಯಿಂದ ರೈತರಿಗೆ ನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮ ಜರುಗಿಸಬೇಕು. ತಪ್ಪಿದ್ದಲ್ಲಿ ಕಂಪನಿ ವಿರುದ್ಧ ಹಾಗೂ ಕಂಪನಿಯ ಏಜೆಂಟ್ ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕೆಂದು ಕೂಡ್ಲಿಗಿ ತಹಶೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರ ನೀಡಿ ಕೋರಿದ್ದಾರೆ. ತಹಶೀಲ್ದಾರರಾದ ಎಂ ರೇಣುಕಮ್ಮರವರು ರೈತರ ಮನವಿ ಪತ್ರ ಪಡೆದು ಪರಿಶೀಲಿಸಿ ವಸ್ತುಸ್ಥಿತಿಯನ್ನರಿತು ವಿಚಾರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಭರವಸೆಯನ್ನ ನೀಡಿದ್ದಾರೆ. ಸಂಬಂಧಿಸಿದಂತೆ ರೈತರು ಮಾತನಾಡಿ, ತಾವು ಗೂಳೆ ಹೋದ ಸಂದರ್ಭದಲ್ಲಿ ತಮ್ಮ ಅನುಮತಿ ಪಡೆಯದೆ ಜಮೀನಿನಲ್ಲಿ ಪವನ ವಿದ್ಯುತ್ ಎಂಬ ಕಂಬ ನಿರ್ಮಿಸಿದ್ದಾರೆ. ಕೆಲವು ಹೊಲಗಳಲ್ಲಿ ಪವನ ವಿದ್ಯುತ್ ತಯಾರಿಕೆಗೆ ಅಳವಡಿಸಿರುವ ವಿದ್ಯುತ್ ತಂತಿಗೆ ಆಸರೆಯಾಗಿ ಕಂಬಗಳನ್ನು ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ. ವಿಚಾರಿಸಿದರೆ ಅಷ್ಟೋ ಇಷ್ಟೋ ಹಣ ನೀಡಲು ಬರುತ್ತಾರೆ. ಕೆಲವರಿಗೆ 15,000 ನೀಡಿದ್ದಾರೆ, ಹಲವರಿಗೆ 10,000 ನೀಡಿದ್ದಾರೆ, ಕೇವಲ 3-4 ಸಾವಿರ ಹಣ ನೀಡಿದ್ದಾರೆ. ನಿಯಮಾನುಸಾರ ಹಣ ನೀಡದೆ ಅನಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೆಟ್ಟಿದ್ದಾರೆ. ಕಾರಣ ಕಂಬಗಳನ್ನು ಶೀಘ್ರವೇ ಕೀಳಿಸಬೇಕು. ಕಾನೂನಿನ ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣ ನೀಡುವಂತೆ ಆದೇಶಿಸಬೇಕೆಂದು ಹಲವು ರೈತರು ತಹಶೀಲ್ದಾರರಲ್ಲಿ ಕೋರಿದ್ದಾರೆ. ರೈತರು ತಹಶೀಲ್ದಾರರಾದ ಎಂ ರೇಣುಕಮ್ಮರವರಿಗೆ ತಮ್ಮ ಹಕ್ಕೊತ್ತಾಯ ಅಂಶಗಳಿರುವ ಪತ್ರವನ್ನು ನೀಡಿದ್ದಾರೆ. ಸೂಲದಹಳ್ಳಿ ರೈತರಾದ ಬಿ ಹನುಮಂತಪ್ಪ, ಎಚ್ ಕೃಷ್ಣ, ಗಂಗಮ್ಮ, ಚಿತ್ರಲಿಂಗಪ್ಪ, ಎನ್ ನಾಗಪ್ಪ, ಬೊಮ್ಮಪ್ಪ, ಮಾರಪ್ಪ, ಡಿ ನಾಗರಾಜ್, ಬಿ ಕುಮಾರಸ್ವಾಮಿ, ಶರಣಪ್ಪ, ನಾಗರಾಜ್, ಬೋಡ್ಬಯ್ಯ, ಓಬಯ್ಯ, ಬಡೋಬಮ್ಮ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು. ಸೂಲದಹಳ್ಳಿ ಕೂಡ್ಲಿಗಿ ತಾಲೂಕು, ವಿಜಯನಗರ ಡಿಸ್ಟಿಕ್. ಅದೇ ಈ ಬ್ಯಾನ್ ಕಂಬಗಳು ಬಂದು ಹೊಲದಲ್ಲಿ ಹೋಗ್ತಾ ಇದ್ದಾವೆ. ನಾವು ಒಂದು ಕಾಪಿ ಎಸ್ಟೇಟ್ಗೆ ಹೋಗಿದ್ವಿ. ಅಲ್ಲಿಂದ ಫೋನ್ ಹಾಕಿ ಅವರು ಕೂಡ್ಲಿಗಿ ಅದು ನಮ್ಮ ಗ್ರಾಮಸ್ಥರು ಯಾರು 2-3 ಇದ್ದು, ನಿಮಗೆ ಹೊಲದಾಗ ಕಂಬ ಬರ್ತಾವ ನಿಮ್ಮ ಜಮೀನು ಒಳಗೆ ಅಂದರು. ಅದು ನಮಗೆ ಈಗ ಸದ್ಯ ಅದು ಬೇಕಾಗಿಲ್ಲ, ನನಗೆ ಬೇಡ ಕಂಬ ಅಂತ ಹೇಳಿದೆ. ಇಲ್ಲ ನಿಮ್ಮ ಹೊಲದಾಗ ಹೋಗಿದ್ದಾವ ಲೈನು, ಇಲ್ಲಾಂದರೆ ಬೇರೆ ಕಡೆಗೆ ಹೋಗ್ತಾರೆ, ಬೇರೆ ಕಡೆಗೆ ತಗೊಂಡು ಹೋಗ್ರಿ, ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಸರ್ ಹೇಳಿ ಅದಕ್ಕೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು. ಅಲ್ಲಿ ಕಂಪ್ನಿಲಿದ್ದ ಅಗ್ರಿಮೆಂಟ್ ಇಲ್ಲ, ಅದಕ್ಕೆ ಎಷ್ಟು ಪರಿಹಾರ ಅಂಬತ್ತಕ್ಕೆ ಗೊತ್ತಿಲ್ಲ. ಅದು ಏನು ಅವ್ರು ಏನು ಹೇಳಿಲ್ಲ. ನಿಮ್ಮ ಗಮನಕ್ಕಿಲ್ಲ? ನಮ್ಮ ಗಮನಕ್ಕಿಲ್ಲ. ಯಾರೋ ಒಬ್ಬರು ತಗೊಂಡು ಹೋಗ್ಯಾರ ಅಂತ ಹೇಳಿದ್ಕ 15,000 ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳಿರೋದು. ಆ ಥರ ಮಾಡಿದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಕೇಳಿದ್ರು ಸರ್, ಹಾಕಿದ್ದಾರೆ ಅವರು. ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಲ್ಲ. ಒಂದು ಟ್ಯಾಕ್ಟ್ರಿಗೆ ಹೋದ್ರೆ ನಾವು ಫಸಲು ಏರಿದ್ರೆ ಟ್ಯಾಕ್ಟ್ರಿ ಮೇಲ್ಗಡೆ ಹುಡುಗರು ಉಪ್ಪಡಿ ಎಲ್ಲ ಇರ್ತಾರೆ, ಮೇಲೆ ಲೋಡು ಮೇಲೆ ಹೋಗ್ತಿರ್ತೈತೆ. ಅಂಥವೆಲ್ಲ ಇದು ಮಾಡಿ ಸರ್, ಅದಕ್ಕೋಸ್ಕರವಾಗಿ ನಮ್ಮ ಹೊಲದಾಗ ಕಂಬನೇ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ನಾವು ಮುಂದೆ ಮಾಡ್ತೀವಿ, ನ್ಯಾಯ ಹೋರಾಟ ಮಾಡ್ತೀವಿ. ಏನು ನಿಮ್ಮ ಹೆಸರು? ಮಾರಪ್ಪ ಸರ್. ಯಾವ ಊರು? ಸೂಲದಹಳ್ಳಿ. ಯಾವ ಡಿಸ್ಟ್ರಿಕ್ಟ್? ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಈ ಸೂಲದಹಳ್ಳಿ ಕಂದಾಯ ಗ್ರಾಮದ ಸುಮಾರು ರೈತರು ನಾವೆಲ್ಲ ಬಂದಿದ್ದೀವಿ. ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ. ಇದು ಒಂದು ಕಂಪ್ನಿ, ವಿಂಡ್ ಪವರ್ ಅನ್ನೋ ಕಂಪ್ನಿ. ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದಾರೆ, ಲೈನ್ ಆಗ್ತಾ ಹೋಗ್ತಾ ಇದೆ. ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದಲೆ, ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದಲೆ ಪ್ರತಿಯೊಂದು ರೈತರಿಗೆ ಅನ್ಯಾಯ ಮಾಡ್ತಾ ಅವ್ರಿಗೆ ಯಾವುದೇ ಒಂದು PO ರೇಟು ಅಥವಾ ROW ರೇಟು ಕೊಡದಲೆ ಅವರು ಸರಿಯಾದ ಮಾರ್ಗದಲ್ಲಿ ಅವರು ಯಾವುದೇ ರೈತರಿಗೆ ಅನುಕೂಲ ಮಾಡ್ದಲೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದಾರಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಅವರು 15,000 ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ, ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಎಲ್ಲ ರೈತರು ಬಂದು ತಹಶೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ತಮ್ಮ ಹೆಸರು?
ರಮೇಶ್ ಅಂತೇಳಿ ಸೂಲ್ದಾಳಿ. ಅಣ್ಣ ಹೇಳಿದ್ರೆ ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಬಸವರಾಜ್ ಅಂತೇಳಿ. ನಮ್ಮದು ಕೂಡ್ಲಿಗಿ ತಾಲೂಕು ಹೊಸಳ್ಳಿ ಹೋಬಳಿ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ. ಈಗ ನಮ್ಮ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಳ್ಳಿ ಭಾಗದ ಅಲ್ಲಿ ಟೋಟಲಾಗಿ ಸೂಲ್ದಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನ್ಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ, ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ, ಬೇರೆ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ಏನು ಮಾಡ್ತಾಯಿದ್ದಾರೆ, ಅವ್ರು ಸರಬರಾಜು ಮಾಡ್ಕೊಳಕ್ಕಾರೆ ಕಂಬಗಳು ಹಾಕಿದ್ದಾರೆ. ಕಂಬಗಳು ಹಾಕಕ್ಕಾರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ, ಕಂಪ್ನಿ MD ಆಗಲಿ, ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂಥವ್ರು ಯಾರು ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ PO ರೇಟ್ ಇಷ್ಟಿದೆ, ಕಂಪ್ನಿ ROW ರೇಟ್ ಇಷ್ಟಿದೆ, ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊತ ಇದ್ವಿ, ಇಂಥ ಯಾವ ಕಾಂಟ್ರಾಕ್ಟ್ದಾರಾಗಲಿ, ಕಂಪ್ನಿ MD ಆಗಲಿ ಯಾರೂ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ. ರೈತರ ಹತ್ರ ಯಾರೋ ಸೂಲ್ದಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ, ಫಸ್ಟೇ ಇದು ಎಷ್ಟು ರೇಟ್ ಇದೆ, ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ, ಆಮೇಲೆ ಇದು ದುಡ್ಡು PO ರೇಟ್ ಎಷ್ಟಿದೆ, ಆಮೇಲೆ ಲೈನ್ ರೇಟ್ ROW ರೇಟ್ ಎಷ್ಟಿದೆ, ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂತ ಇದ್ವಿ, ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಸ್ಕೊಂತ ಇದ್ವಿ ಅಂತ ಇದುವರೆಗೆ ಆದರೂ ಯಾವುದೇ ಒಂದು ಕಂಪ್ನಿಗೆ ಗುತ್ತಿಗೆದಾರರಾಗಲಿ, ಕಂಪ್ನಿ MD ಆಗಲಿ, ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರೂ ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ. ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ಯಾಕಂದರೆ ನಮ್ಮ ಸೂಲ್ದಳ್ಳಿ ಭಾಗದಲ್ಲಿ ಈ ಥರ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ, ಬಂದು ಸರಿಪಡಿಸಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ. ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡು ಇದನ್ನ ನ್ಯಾಯ ಪಡ್ಕೊಂತೀವಿ. ಯಾಕಂದರೆ ನಮ್ಮ ಸೂಲ್ದಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ. ಯಾರಿಗೂ ಕಂಪ್ನಿ PO ರೇಟ್ ಕೊಟ್ಟಿಲ್ಲ, ROW ರೇಟ್ ಕೊಟ್ಟಿಲ್ಲ. ಇದು ರೇಟು ಅದು ಎಷ್ಟಿದೆ, ಕಂಪ್ನಿ ROW ರೇಟ್ ಎಷ್ಟಿದೆ, PO ರೇಟ್ ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ. ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೀವಿ, ನ್ಯಾಯ ಸಿಗುವವರೆಗೂ ಧರಣಿ ಮಾಡ್ತೀವಿ. ಇಷ್ಟು ಹೇಳಿ ಇನ್ನೂ ನಮ್ಮ ರೈತರು ಮಾತಾಡ್ತಾ ಇದ್ದಾರೆ. ಆಮೇಲೆ ROW ರೇಟ್ ಕೊಟ್ಟಿಲ್ಲ, ಆಮೇಲೆ ನಮಗೆ ಅಗ್ರಿಮೆಂಟ್ ಅದು ಎಷ್ಟಿದೆ ಎಷ್ಟಿಲ್ಲ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಅಲ್ಲಿ ಸೂಲ್ದಳ್ಳಿ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಸ್ವಲ್ಪ ಅನ್ಯಾಯ ಮೋಸ ಆಗುತ್ತೆ, ಅಥವಾ ಸ್ವಲ್ಪ ಸರಿ ನೀವು ಅದ್ರ ಮೇಲೆ. ಯಾಕಂದ್ರೆ ಕಂದಾಯ ಭೂಮಿ ಬರ್ತಿದೆ ಅಲ್ವ ನಮ್ಮಲ್ಲಿ. ಈಗ ನೀವು ಕಂದಾಯ ಭೂಮಿಯಲ್ಲಿ ನಮಗೆ ಏನದು ಗೊತ್ತೇ ಇಲ್ಲ. ಅವರು ಕಂಬ ಹಾಕಿದ್ದಾರೆ, ಆ ಕಂಬದಲ್ಲಿ ನಮಗೆ PO ರೇಟ್ ಹೇಳಿದೆ ಎಷ್ಟಿದೆ ನಮಗೆ ಹೇಳಿಲ್ಲ ಮೇಡಮ್. ಅವರು ಮೇಡಮ್ ಹಾಕಿದ್ದಾರೆ, ನಮಗೆ ಗೊತ್ತಿಲ್ಲ. ಈಗ ಸರ್ಕಾರಿ ಲ್ಯಾಂಡ್ ಆದ್ರೆ ಈಗ ತಂದಿರ್ತಾರೆ ಮೇಡಮ್. ಫ್ಯಾನ್ ಅಲ್ಲ ಮೇಡಮ್, ಕರೆಂಟ್ ಕಂಬ ಇದೆ. ಫ್ಯಾನ್ ಅಲ್ಲ, ಪವರ್ ಸಪ್ಲೈ ಆಗಕ್ಕೆ ಕರೆಂಟ್ ಕಂಬ ಹಾಕ್ತಿದ್ದಾರೆ. ಕರೆಂಟ್ ಕಂಬ ಹಾಕ್ತಾರೆ, ROW ಇದು ಲೈನ್ ಹಾಕ್ತಿದ್ದಾರೆ. ಇನ್ನು ಹಾಕಿಲ್ಲ ಮೇಡಮ್, ಆಗ್ತಾ ಇದ್ದಾರೆ. ಇನ್ನು ನಿಲ್ಲಿಸಿವಿ, ಈಗ ಆ ಕಡೆ ನಿಲ್ಲಿಸಿವಿ, ಸ್ಟಾಪ್ ಮಾಡಿವಿ. ಈಗ ನಾವು ಇನ್ನ ಅದನ್ನ ಏನು ಪೂರ ಮುಗಿದಿಲ್ಲ, ನಾವು ಇಲ್ಲಿಗೆ ಸ್ಟಾಪ್ ಮಾಡಿವಿ. ಕಂಪ್ನಿ ಮ್ಯಾನೇಜರ್ ಲೋಕಲ್ ಆಗಿ ಇವ್ರು ಯಾರು ಮೀಡಿಯೇಟರ್ಗಳು, ಲೋಕಲ್ ಲೀಡರ್ ಇವ್ರು ಬಂದಿದ್ದಾರೆ. ಅವ್ರು ಕಂಪ್ನಿ ಮ್ಯಾನೇಜರ್ ಆಗಲಿ, ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ. ಅವ್ರ ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ. ಅದು ಯಾವ ಕಂಪ್ನಿಗೆ ಅದು ಅಗ್ರಿಮೆಂಟ್ ಆಗಿದೆ, ಅದು ವರ್ಕ್ ಆರ್ಡರ್ ಆಗಿದೆ, ಅವರು ಬಂದಿಲ್ಲ. ಓನರ್ ಗುತ್ತಿಗೆದಾರ ಯಾರು, ಕಂಪ್ನಿ ಯಾವುದು? ಸೂಲ್ದಳ್ಳಿ ಹೊಸಳ್ಳಿ ಹೋಗಿ ಸೂಲ್ದಳ್ಳಿ.